ಅಂದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಕೂಡ ಆಗ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ದಾಳೆ, ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಅವರನ್ನ ಅಲ್ಲೇ ಮದುವೆ ಆಗ್ತಾ ಇದ್ದಾರೆ. ಈ ಉದಾಹರಣೆ ಹೇಳಿದರೆ ನನ್ನ 2 ಜನ ತಂಗಿರು ಕೂಡ ಇಂಟರ್ಕಾಸ್ಟ್ ಮ್ಯಾರೇಜ್. ಇವರ ಪೂರ್ತಿ ಮಿಸ್ಸಸ್ ಬಂದಾಗ ಅಕೇಶಿ ಅಲ್ಲ, ಆಕಾಶಿ ಅಲ್ಲ, ಗೊಜ್ಜಲ ಮರ ಅಂತ ಅದು. ಅಂದ್ರೆ ಅದು ಯಾವ ಗಟ್ಟಿಗೆ ಜಾತಿ? ಗಟ್ಟಿ ಜಾತಿ ಇದೆ ಅದು, ತುಂಬಾ ದಿನ ಬಳಕೆ ಬರುವಂತ ಮರ. ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಸಾಧಾರಣ? ಆಯ್ತು, ಈಗ ಮನೆ ಕಡೆ 30 ವರ್ಷ ಆಯ್ತಂತ. 30 ವರ್ಷದಿಂದ ಹಂಗೆ ಇದೆ. ಹೌದೌದು. ಅದಕ್ಕೆ ಏನಾದ್ರು ಪೇಂಟ್ ಗಿಂಟ್ ಏನಾದ್ರು ಮಾಡಿದಿರಾ? ಇಲ್ಲ, ನ್ಯಾಚುರಲ್. ಹಾಗೆ ಸಲಗ ಮೂವಿ ಬಂತಲ್ಲ, ಹೌದು, ಆ ಸಮಯದಲ್ಲಿ ದುನಿಯಾ ವಿಜಯ್ ಸರ್ ಮತ್ತು ಅವರ ಹೆಂಡತಿ ಕೀರ್ತಿ ಅವರು ಕೂಡ ನಮ್ಮ ಮನೆಗೆ ಬಂದು 4 ದಿನ ಇದ್ದು ನಮ್ಮ ಹಾಡನ್ನ ಅವರು ಕುಣಿದು ಕೇಳಿ ಆ ಹಾಡನ್ನ ತೆಗೆದುಕೊಂಡು ಹೋಗಿ ಇಡೀ ಕರ್ನಾಟಕದಂತ ಪ್ರಚಾರ ಫೇಮಸ್ ಮಾಡಿದ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂಚಿಕೆರೆಯಲ್ಲಿರುವಂತಹ ಸಿದ್ಧಿ ಜನಾಂಗದ ಒಂದು ಬುಡಕಟ್ಟು ಸಮುದಾಯ ಅವರ ಏನು ಆಚರಣೆಗಳಿದ್ದಾವೆ, ಅದೇ ರೀತಿ ಅವರ ಊಟ ವಿಚಾರಗಳು ಮತ್ತೆ ಅವರ ಮನೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. 30 ವರ್ಷ ಹಳೆಯ ಮನೆ, ಕೇವಲ ಮಣ್ಣು ಮತ್ತೆ ಮರದಿಂದ ಮಾಡಿರುವಂತದ್ದು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಈಗಾಗಲೇ ಈ ಮಂಚಿಕೆರೆಯಲ್ಲಿ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಅದನ್ನು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ. ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಟಿಶ್ ಅಂತ ಬಂತು, ಆಮೇಲೆ ಹಾಗೆ ಅದು ಉಳಿದು ರುದ್ರಾವತಾರ. ಅದೇ ಅದು ಟೀನಿಂಗ್ ಮಿನಿಸ್ಟ್ರೇಷನ್ ಬಂತಲ್ಲ, ಅದು ಫುಲ್ ಫೇಮಸ್ ಆಗಿದೆ. ಅದೇ ಹಾಡಿದ್ದು ಯಾರು? ಇಲ್ಲಿ ನಮ್ಮ ತಂಗಿ ಗಿರಿಜಾ ಸಿದ್ದಿ ಅಂತ ಹೇಳಿ, ನಿಮ್ ತಂಗಿಯವರು ಹಾಡಿರೋದಾ? ಹಾಡಿದ್ದು. ಏನು ನಮ್ಗೆ ಹೆಗ್ಗೋಡ್ ನೀನಾಸಂ ಅಂತ ಒಂದು ನಾಟಕ ಸಂಸ್ಥೆ ಇದೆ, ಅದ್ರ ಮುಖಾಂತರವಾಗಿ ನಾವು ಎಜುಕೇಶನ್ ಮತ್ತು ನಾವು ಈ ಫೀಲ್ಡ್ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ ನೀನಾಸಂ ಅವರ ಜೊತೆ ನಮ್ಮ ಒಡನಾಟ ಆಗಿ ಅವ್ರ ಜೊತೆಗೆ ಅಪ್ಪ ತಂದೆಯವರು ನಾಟಕಗಳನ್ನ ಮಾಡ್ತಾ ಇದ್ರು. ಹಾಗೆ ನಾನು 2 ಜನ ತಂಗಿರು ಕೂಡ ಅಲ್ಲಿ PhD ಅಲ್ಲಿ ಡಿಪ್ಲೊಮಾ ಮಾಡಿದ್ರು. ಡಿಪ್ಲೊಮಾ ಮಾಡಿ ಅದ ನಂತರದಲ್ಲಿ ಅವರು ಇನ್ನೂ ಒಳ್ಳೆ ಹೆಚ್ಚಿನ ಸ್ಟಡಿ ಮಾಡಿದ್ರು, ಹಿಂದೂಸ್ತಾನಿ ಸಂಗೀತ ಕಲ್ತರು. ಹೀಗ್ ಮಾಡಿ ಆ ಸಂಸ್ಥೆಯಿಂದ ನಾವು ಗುರುತಿಸಿಕೊಂಡು ಒಂದು ಮೇಲ್ಮಟ್ಟಕ್ಕೆ ಬಂದಿದ್ದೀವಿ. ಬಿಟ್ರೆ ಇಲ್ಲಿ ಯಾವುದೇ ಮತ್ತೆ ಕುಟುಂಬಕ್ಕೆ ಹೋದ್ರು ಕೂಡ ನಮ್ಗೆ ಈ ತರ ಕುಟುಂಬ ಸಿಗ್ಲಿಕ್ಕಿಲ್ಲ ಸತ್ಯವಾಗಿ. ನಿಜ. ಯಾಕಂದ್ರೆ PhD ಮಾಡಿದ್ದಾರೆ, ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ರಾಜ್ಯೋತ್ಸವ ಸಿಕ್ಕಿದೆ. ನನಗೆ 3 ಜನ ಮಕ್ಕಳು. ಈಗ ಒಬ್ಳು ಡಿಗ್ರಿ ಲಾಸ್ಟ್ ಇಯರ್ ಕಲ್ತಿದ್ದಾಳೆ, ಸಿರ್ಸಿ MES ಕಾಲೇಜ್ ಹೋಗ್ತಾಳೆ. ಇನ್ನೊಬ್ಳು ಯಲ್ಲಾಪುರ ಹೋಗ್ತಾಳೆ YTSS ಗೆ, ಸೈನ್ಸ್ ಮಾಡ್ತಾಳೆ. ಮಗ 8ನೇ ಕ್ಲಾಸ್. ಅದಕ್ಕೆ ಏನಂತಂದ್ರೆ ಅವರಿಗೆ ಫುಲ್ ಸಪೋರ್ಟ್, ನೀವು ಎಜುಕೇಶನ್ ಮಾಡಿ, ಎಜುಕೇಶನ್ ಮೂಲಕ ನಾವು ಮುಂದೆ ಹೋಗ್ಬೋದು ಅಂತ ಹೇಳಿ ಅವ್ರು ನನಗೆ ಪುಷ್ ಮಾಡ್ತಾ ಇದ್ದೀವಿ. ಫುಡ್ ನಾರ್ಮಲ್ ಆಗಿ ಅನ್ನ, ಸಾಂಬಾರು, ರೊಟ್ಟಿ, ಪಲ್ಯ ಇಷ್ಟೇ, ದೋಸೆ, ಇಡ್ಲಿ, ಇದು ನಾರ್ಮಲ್ ಆಹಾರ ನಮ್ದು. ನಾವು ಮಾಂಸಾಹಾರಿಗಳು, ಮೀನ ತಿಂತೀವಿ, ಮಾಂಸ ತಿಂತೀವಿ. ಬೇಟೆ ಇಲ್ಲ, ಬೇಟೆ ಇಲ್ಲ ಈಗ ಮಾಡ್ಲಿಕ್ಕೂ ಇಲ್ಲ. ಈಗಿನ ಮಕ್ಕಳು ಕೂಡ ಅದ್ರ ಇಂಟ್ರೆಸ್ಟ್ ತೋರ್ಸಲ್ಲ. ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು. ಇದು ಮಣ್ಣಿನದ್ದೇ ಮನೆ ಅಲ್ಲ? ಹೌದೌದು, ಮಣ್ಣಿಂದ ಮನೆ ಇದು. ಮಣ್ಣಿಂದ. ಎಷ್ಟು ವರ್ಷ ಆಯ್ತು ಸಾಧಾರಣ? ಸುಮಾರು 30 ವರ್ಷ ಆಯ್ತು. 30 ವರ್ಷ ಆಯ್ತು. 30 ವರ್ಷ ಆಯ್ತು. ಮೊದ್ಲೇ ಸಣ್ಣ ಗುಡಿಸಲುಗಳು ಇತ್ತು ಅಪ್ಪಂದ್ರು. ಆ ನಂತರದಲ್ಲಿ ಈ ಮನೆಯನ್ನ ಅಪ್ಪ ಮತ್ತು ನಾನೆಲ್ಲ ಸೇರಿ ಕಟ್ಟಿಕೊಂಡ್ರು ಮನೆ ಇದು. ಮಣ್ಣಿಂದ ಮನೆ ಅಲ್ಲ, ಮಣ್ಣು ಮರ. ಹೌದು, ಈಗಲೂ ಗಟ್ಟಿ ಇದೆ. ಗಟ್ಟಿ ಇದೆ. ಆದ್ರೆ ಈಗಿನ ಕಾಲಕ್ಕೆ ಸ್ವಲ್ಪ ಬರ್ಬೇಕಲ್ಲ, ಮತ್ತೆ ಅದೇ ಹೊಸ ಮನೆ ಕಟ್ಟಬೇಕು. ಹೌದು. ಕಾಡು ಪ್ರಾಣಿಗಳು ಪಟ್ಟಲ್ಲ ಇದಾವೆ, ಆದ್ರೆ ನಮ್ಗೆ ಅಷ್ಟೇನು ಸಮಸ್ಯೆ ಕೊಡೋದಿಲ್ಲ. ಆದ್ರೆ ಹುಲಿ, ಹಂದಿ, ಜಿಂಕೆ ಎಲ್ಲ ಇದಾವೆ, ಆದ್ರೆ ಅಷ್ಟೆಲ್ಲ ಉಪಯೋಗ ಇಲ್ಲ. ಅಂದ್ರೆ ಇಲ್ಲಿ ನಿಮ್ ದನ ಇದೆಯಲ್ಲ, ಅದಕ್ಕೆ ದನ ಇದಾವೆ. ಹುಲಿ ಎಲ್ಲ ರಕ್ಷಣೆ ಮಾಡ್ಕೊಂಡ್ ಬರ್ತೀವಿ ನಾವು. 1-2 ದನ ಹಿಡಿತಾವೆ, ಏನ್ ಮಾಡಕ್ಕಾಗತ್ತೆ? ಯಾಕಂದ್ರೆ ನಾವು ಕಾಡಲ್ಲಿ ವಾಸ ಮಾಡಾಗಿದ್ಯಲ್ಲ, ಅವ್ರಿಗೆ ಅಡ್ಜಸ್ಟ್ ಆಗಿರ್ಬೇಕು. ಹೌದು, ಅಡ್ಜಸ್ಟ್ ಆಗ್ಲೇಬೇಕು. ಹಿರಿಯರಾದ್ರೂ ಬೇಟೆ ಆಡೋದಿದ್ರು ಕೂಡ ಹುಲಿಗಳನ್ನೆಲ್ಲ ಬೇಟೆ ಆಡ್ತಿರ್ಲಿಲ್ಲ ಮೊದ್ಲಿಗಿಂತನೂ. ಎಲ್ಲ ಸಣ್ಣ ಪುಟ್ಟ ವಸ್ತುಗಳನ್ನು ಮಾಡ್ತಿದ್ರು, ಈ ತರ ಬೇಟೆ ಆಡ್ತಿದ್ರು. ಈ ಹುಲಿ ಆಮೇಲೆ ಆನೆ ಇಂಥದ್ದೆಲ್ಲ ನಮ್ಮ ಹಿರಿಯ ಒಂದು ಬೇಟೆ ಆಡ್ದವ್ರಲ್ಲ, ಬೇಟೆ ಆಡೋದಿಲ್ಲ. ಹುಲಿ, ಆನೆ ಇಂಥದ್ದೆಲ್ಲ ಮಾಡ್ತಿರ್ಲಿಲ್ಲ. ಇಲ್ಲಿ ನಿಮ್ ನೀರಿನ ಸಮಸ್ಯೆ ಏನಾದ್ರೆ? ನೀರಿಗೆ ನಾವು ತೋಡು ಬಾವಿ ಅಂತ ಹೇಳ್ತೀವಿ ನಾವು. ಜಲದ್ದು ನೀರು ಬರುತ್ತೆ, ಅದನ್ನ ಬಾವಿ ಮಾಡಿ ಅದರಿಂದಾನೇ ನೀರನ್ನ ಕುಡಿಯೋದು. ಬೇಸಿಗೆ ಎಲ್ಲ ಇರ್ತದೆ? ಬೇಸಿಗೆ ಎಲ್ಲ ಇರ್ತದೆ. ದನದ ಡಾಕ್ಟರ್ಗಳು ಮತ್ತೆ ಇಂಜೆಕ್ಷನ್ ಬರ್ತಾರೆ. ಯಾಕಂದ್ರೆ ಈಗ ಬರ್ಲಿಲ್ಲ ಅಂದ್ರೆ ನಾವು ಕೇಳ್ಬೇಕಾಯ್ತಲ್ಲ. ಮೊದಲೆಲ್ಲ ಬರೋದಿಲ್ಲ ಆಗಿದ್ದು, ಈಗೆಲ್ಲ ಫೋನ್ ನಂಬರ್ ಇದೆ, ಅಥವಾ ಅಲ್ಲೇ ಹೋಗಿ ಹೇಳ್ತೀವಿ ಈಗ ದನಗಾಗಿದೆ ಅಂದ್ರೆ ಬರ್ತಾರೆ. ಗದರಿಸ್ಬಿಡ್ತಾ ಇದ್ರು, ಮುದ್ದೆಲ್ಲ ಗದರಿಸ್ತಾ ಇದ್ರು. ಈಗೆಲ್ಲ ಪರವಾಗಿಲ್ಲ. ಇಲ್ಲೆಲ್ಲ ನಿಮ್ದು ಕಸುಬೆಲ್ಲ ಎಂತ ಕೆಲಸ? ನಮ್ದು ಕೂಲಿ ಕೃಷಿ. ಅದೇ ನಿಮ್ಮ ಮನೇಲಿ ನೀವೇ ದುಡಿತೀರಿ? ನಮ್ಮ ಮನೇಲಿ ನಾವೇ ದುಡಿತೀವಿ. ನಾವು ಹೊರಗಡೆ ಹೋಗಿ ದುಡಿತೀವಿ, ಬೇರೆ ಮನೆಗೆ ಹೋಗಿ ದುಡಿತೀವಿ. ಇಲ್ಲಿ ಜಾಸ್ತಿ ಅಂದ್ರೆ ಅಡಿಕೆ ತೋಟ ಮತ್ತೆ ಭತ್ತ.
ಸ್ನೇಹಿತರೆ, ಅವ್ರದ್ದೊಂದು ಸಿದ್ಧಿಗೆ ಸಂಬಂಧಪಟ್ಟಿದಂತ ಒಂದು ಟ್ರಸ್ಟ್ ಇದೆ ಅಂತೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ಬನ್ನಿ ಕೇಳು. ನಾವು 2016ರಲ್ಲಿ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷ ನಾವು ಅಕ್ಟೋಬರ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ವರ್ಕ್ಶಾಪ್ ಅನ್ನ ಮಾಡ್ತೀವಿ ಮಕ್ಕಳಿಗೆ. ಅಂದ್ರೆ ಎಲ್ಲಾರು ಸಿದ್ಧಿ ಕಮಿಟಿ ಬಿಟ್ಟು ಸಿದ್ಧಿ ಕಮಿಟಿಗಳು ಅಷ್ಟೇ ಮಾಡ್ತೀವಿ. ಅಂದ್ರೆ ನಮ್ಮ ಅಧ್ಯಯನ ಅದು. ಯಾಕಂತಂದ್ರೆ ಬೇರೆ ಬೇರೆಗೆ ಕಮ್ಯುನಿಟಿಗಳಿಗೆ ಬೇರೆ ಬೇರೆ ಇರೋ ಬಂದು ಎಷ್ಟೋ ಜನ ಅವರವರು ಸಹಾಯ ಮಾಡ್ತಾರೆ. ನಮ್ಮ ಕಮ್ಯುನಿಟಿಗೆ ಸಹಾಯ ಮಾಡೋರು ಅಂತ ಯಾರು ಇಲ್ಲ. ನಾವು ಪ್ರತಿಯೊಬ್ಬ ದಾನಿಗಳಲ್ಲಿ ₹1 ಹಿಡಿದು ₹5 ಕೊಟ್ಟರು ಕೂಡ ಇದ್ದಾರೆ ನಮ್ಮ ಶಿಬಿರ ನಡೆಸಬೇಕಾದ್ರೆ. ಆ ದುಡ್ಡನ್ನ ತಗೊಂಡು ನಾವು ಶಿಬಿರವನ್ನ ನಡೆಸ್ತಾ ಇದ್ದೀವಿ. ಮಕ್ಕಳಿಗೆ 40 ರಿಂದ 50 ಮಕ್ಕಳಾಗ್ತಾರೆ. ಆ ಮಕ್ಕಳನ್ನ ಕರೆದು 15 ದಿನ ಅವ್ರಿಗೆ ಮಧ್ಯಾಹ್ನದ ಊಟ, ಮತ್ತೆ ಅವ್ರಿಗೆ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ನಾಟಕನೋ ಅಥವಾ ಕೋಲಾಟನೋ ಅಥವಾ ವಿದ್ಯಾಭ್ಯಾಸ, ಇದೆಲ್ಲ ನಾವು ಟ್ರಸ್ಟ್ ಈ ಮಕ್ಕಳಿಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಮಕ್ಕಳಿಗೆ ದಾರಿ ಎರಿತಾ ಇದ್ದೀವಿ. ಯಾಕಂದ್ರೆ ಅವರು ಕೂಡ ನಮ್ಮ ಹಾಗೆ ಯಾವುದೇ ರೀತಿಯಲ್ಲಿ ವಂಚಿತರಾಗಬಾರ್ದು. ಈ ವರ್ಷ ಕೂಡ ಅದೇ ರೀತಿ ಮಾಡಿದ್ವಿ. ಬೆಂಗಳೂರು ನಾಟಕ ಅಕಾಡೆಮಿಯಿಂದ ನಮಗೆ ಬೆಂಗಳೂರಲ್ಲಿ ಒಂದು ನಾಟಕ ಮಾಡುವಂತ ಅವಕಾಶ ಸಿಕ್ತು ನಮ್ಮ ಮಕ್ಕಳಿಗೆ. ಅಂದ್ರೆ ಈಗ ಪೌರಾಣಿಕ ತರ ಮಾಡ್ತೀರಾ ಅಥವಾ ಸಾಮಾಜಿಕ? ಇಲ್ಲ, ಸಾಮಾಜಿಕವಾಗಿ ನಾಟಕಗಳನ್ನ ನಾವು ಮಾಡೋದು. ಕಾದಂಬರಿ ಆಧಾರಿತ ಕಾಡಿ. ಅದು ನಿಜಾಲು ಅಂತಂದ್ರೆ ಚೆನ್ನಕೇಶವ ಅವರು ಒಂದು ಕಾಡಿನಲ್ಲಿ ಕಥೆ ಅಂತ ಒಂದು ಪುಸ್ತಕ ಬರೆದಿದ್ರು. ಆ ಕಥೆಯನ್ನು ಆಯ್ಕೊಂಡು ಒಂದು ನಾಟಕ ಮಾಡಿದ್ರು ಮಕ್ಕಳು. ತುಂಬಾ ಚೆನ್ನಾಗಿ ಮಾಡಿದ್ರು. ಬೆಂಗಳೂರು ಕೂಡ ತುಂಬಾ ಮೆಚ್ಚುಗೆ ಪಟ್ಟರು ನಾಟಕ ನೋಡಿ ಮಕ್ಕಳಿಗೆ. ಅದೇ ರೀತಿಯಲ್ಲಿ ನಮ್ಗೇನಂದ್ರೆ ಮಕ್ಕಳಿಗೆ ನಾವು ಶಿಬಿರ ಮಾಡ್ಬೇಕಲ್ವಾ, ನಮಗೇನಾದ್ರೂ ಒಂದು ಸಹಾಯ ಬೇಕು, ಧನ ಸಹಾಯ ಬೇಕು, ಅವ್ರಿಗೊಂದು ಊಟ ಕೊಡ್ಬೇಕು. ನಾವು ನಮ್ಮ ಟ್ರಸ್ಟ್ ಮಾಡಿದ್ ನಿಜ ಅಲ್ಲ, ಆದ್ರೆ ಯಾವುದೇ ರೀತಿಯ ಸರ್ಕಾರದ ಯಾವುದೇ ಒಂದು ಅನುದಾನವನ್ನು ನಾವು ಇನ್ನೂ ಕೂಡ ತಗೊಂಡಿಲ್ಲ. ಆದ್ರಿಂದ ನಾವು ದಾನಿಗಳಿಂದ ಪಡೆದು ಈ ಶಿಬಿರಗಳನ್ನು ನಾವು ವರ್ಷಕ್ಕೆ 2 ಸಲ ಮಾಡ್ತೀವಿ. ನಮಗೆ ಕನಿಷ್ಠ ಪಕ್ಷ 15 ದಿನ ಅಂದ್ರೆ ಸುಮಾರು ₹1.5 ಲಕ್ಷ ಖರ್ಚು ಬರ್ತದೆ. ಊಟ, ಹಸಿರು, ನಾಟಕದ್ದು, ಬೆಳಕು, ಅದು ಬಂದಂತವರಿಗೆ ನಾವೇನಾದ್ರು ಒಂದು ಚೂರು ಕಾಣಿಕೆ ಅದು ಕೊಡ್ಬೇಕಲ್ವಾ ಕೆಲ್ಸಕ್ಕೆ ಬಂದವರಿಗೆ. ಈ ಯೋಜನೆಗಳು ನಮಗೆ ವರ್ಷಕ್ಕೆ 2 ಸಲ ಮಾಡ್ತೀವಿ ನಾವು. ಅಕ್ಟೋಬರು ಮತ್ತೆ ಮಾರ್ಚ್ ಅಲ್ಲಿ ಮಾಡ್ತೀವಿ. ಆ ಟೈಮಲ್ಲಿ ಸುಮಾರು ನಮ್ಗೆ ₹1.5 ಲಕ್ಷ ಖರ್ಚು ಬರುತ್ತೆ. ನಿಮ್ಮೆಲ್ಲ ದಾನಿಗಳು ಸೇರಿ ನಮ್ಮ ಟ್ರಸ್ಟಿಗೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಆಧಾರ ಆಗತ್ತೆ ಅಂತ ಹೇಳ್ಕೊಂಡು ಅದರದೊಂದು ಡೀಟೇಲ್ಸ್ ಒಂದು ಹೇಳಿ. ಅಕೌಂಟ್ ನಂಬರ್ ಅಲ್ಲ, ಅಕೌಂಟ್ ನಂಬರ್. ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡಿ, ನಮಗ್ ಬೇಡ, ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಿ. ನಿಮ್ಮ ಯೂಟ್ಯೂಬರ್ ಸೇರೆ ಮಾಡೋದಂತದ್ದು. ಅದೇ ನಮ್ಗೆ ಲೋಕಲ್ ನೃತ್ಯ ಒಂದು ಇದೆ ಅಂತ ನಿಮ್ದು ಹೇಳಿದಾರೆ. ಅಂದ್ರೆ ನಿಮ್ಗೆ ಅಲ್ಲಿ ಸ್ಟೈಲ್ ಇದೆ ಯಾವ್ದದು? ಅದು ಸಿದ್ಧಿಯರ ಮೂಲ, ಅದು ಡಮಾಮಿ ಅಂತ ಹೇಳಿ. ಡಮಾಮಿ ಆ ಡಮಾಮಿ ನಮ್ಮ ಸಿದ್ಧಿಯರು ಏನ್ ಮಾಡ್ತಿದ್ರು ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ನೆಂಟರು ಬಂದಾಗ ಮನೆಯಲ್ಲೇ ಅದನ್ನ ಮನೋರಂಜನೆಗಳನ್ನ ಮಾಡ್ತಾ ಇದ್ರು. ಅದನ್ನ ಬಾರಿಸಿ ಹಾಡುಗಳು, ಜಾನಪದ ಹಾಡುಗಳು ಅವು ಒಬ್ರಿಂದ ಒಬ್ರಿಗೆ ಹಾಡಿ ಅಲ್ಲೇ ಕಟ್ಟಿ ಆ ಸಮಯಕ್ಕೆ ಕಟ್ಟಿ ಹಾಡುವಂತ ಹಾಡುಗಳನ್ನ ಹಾಡಿ ನಮ್ಮ ಹಿರಿಯರು ಕುಣಿತಾ ಇದ್ರು. ಅದು ಆದ್ರೆ ನಾವು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಡಮಾಮಿ ಸಿದ್ಧಿಯರು ಕುಣಿತಾರೆ ಅಂತ ಹೇಳಿ. ಅದ್ರ ಮೂಲ ಸಿದ್ಧಿಯರದು ಒಂದು ಜಾನಪದ ನೃತ್ಯ. ಅದನ್ನ 1985ರಲ್ಲಿ HL ನಾಗೇಗೌಡ ಅವರು ನಮ್ಮ ತಂದೆಯವ್ರನ್ನ ಪರಿಚಯ ಮಾಡ್ಕೊಂಡ್ರು. ತಂದೆಯವ್ರ ಪರಿಚಯ ಮಾಡ್ಕೊಂಡು ಹುಚ್ಚಪ್ಪ ಮಾಸ್ತರ್ ಅಂತ ಒಬ್ರು ಸಾಗರದವ್ರು ಬಂದು ಈ ಸಿದ್ಧಿಯರ ಒಂದು ಈ ನೃತ್ಯ ಏನಿದೆಯಲ್ಲ, ಈ ನೃತ್ಯ ಯಾಕೆ ನೀವು ಕರ್ನಾಟಕದಲ್ಲಿ, ಯಾಕೆ ಇಡೀ ಕರ್ನಾಟಕಕ್ಕೆ ನೀವು ತೋರಿಸಬಾರದು ಅಂತ ಹೇಳ್ಬೇಕಾದ್ರೆ ನಮ್ಮ ತಂದೆಯವರು 1985ರಲ್ಲಿ ಒಂದು ಡಮಾಮಿ ತಂಡ ಅಂತ ಕಟ್ಟಿದ್ರು. ಸಿದ್ಧಿಯರ ಡಮಾಮಿ ತಂಡ ಅಂತ. ಅದರಲ್ಲಿ ಸುಮಾರು 15 ಜನ ಸದಸ್ಯರನ್ನ ಇಟ್ಕೊಂಡು 1-2 ಜನ ಬಾರಿಸೋರು, 4 ಜನ ಹಾಡಾಡೋರು, ಮತ್ತೊಂದು 8 ಜನ ಕುಣಿಯೋದು. ಹೀಗೆ ಆ ಜಾನಪದ ತಂಡನ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ನಮ್ಮ ತಂದೆಯವರು ಪ್ರದರ್ಶನ ಮಾಡಿದ್ರು. ಹಾಗೂ ದಿಲ್ಲಿ ಕೂಡ ಹೋದ್ರು ಅವರು. ದಿಲ್ಲಿ, ಕೇರಳದ ಕೂಡ ಈ ಪ್ರದರ್ಶನವನ್ನ ನಮ್ಮ ತಂದೆಯವರನ್ನು ತಂಡ ಕಟ್ಕೊಂಡು ಆ ಕೊಂಕಣಿ ಹಾಡುಗಳನ್ನ ಹಾಡಿ ಡಮಾಮಿಯನ್ನ ಕುಣಿತಾ ಇದ್ವಿ ನಾವು. ಅದರಿಂದ ನಮ್ಮ ತಂದೆಯವರಿಗೆ 1995ರಲ್ಲಿ ನಮ್ಮ ತಂದೆಯವರಿಗೆ ಕರ್ನಾಟಕ ಕೊಂಕಣಿ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ನೋಡಿ ಇಲ್ಲೇ ಇದ್ದಾರೆ ನೋಡಿ, ಅವರು ಸಿಂಪಲ್ ಆಗಿದ್ದಾರೆ. ಈಗ ಪರಶುರಾಮಗಿರಿ ಸಿದ್ಧಿ ಅಂತ ಹೇಳಿ. ಆ ನಂತರದಲ್ಲಿ ಅವರು ನೀನಾಸಂ ಜೊತೆ ನಾಟಕ ಮಾಡಿ ಕರ್ನಾಟಕ ಸರ್ಕಾರ ಅವರನ್ನು ನಾಟಕ ಅಕಾಡೆಮಿ ಕೂಡ ಗುರುತಿಸಿತು. 2019ರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಕೂಡ ಅವರಿಗೆ ಸಿಕ್ತು. ಅದ್ರ ಮೂಲಕ ನಮ್ಮ ಮನೆಗೆ ನಮ್ಮ ತಂದೆಯರ ಪರಿಚಯದ ಮೂಲಕ ನೀನಾಸಂ ಅಂತ ಒಂದು ದೊಡ್ಡ ಬಳಗ, ಅದು ನಾಟಕ ಬಳಗ ಹೇಳ್ತೀವಿ ನಾವು. ಆ ಬಳಗದ ಮೂಲಕ ನಮ್ಮ ಮನೆಗೆ ಇವರ ಅನಂತಮೂರ್ತಿಯವರು ಬಂದ್ರು, ವಿವೇಕ್ ಶಾನುಭೋಗಿ ಬಂದ್ರು, ಅಕ್ಷರ ಅವರು ಬಂದ್ರು, ಚಿದಂಬರರಾವ್ ಜಂಬೆ ಬಂದ್ರು, ಐತಾಳ್ ಸರ್ ಬಂದ್ರು, ಹಾಗೆ ಅಚ್ಯುತ್ ಕುಮಾರ್ ಈಗ
ಹಾಲಿ ಪಿಕ್ಚರ್ ನಟ ಇದ್ರಲ್ಲ ಅಚ್ಯುತ್ ಕುಮಾರ್ ಅವ್ರು ಬಂದ್ರು, ಧರ್ಮೇಂದ್ರ ಬಂದ್ರು, ಗೋಪಿನಾಥ್ ದೇಶಪಾಂಡೆ ಅವ್ರು ಬಂದ್ರು. ಹೀಗೆ ತುಂಬಾ ಜನ ಕಲಾವಿದ್ರು ನಮ್ಮ ಮನೆಗೆ ಬಂದು ಹೋಗುವಂತ ಈ ಮನೆ ಇದು ನಮ್ಮದು. ಹಾಗೆ ಸಲಗ ಮೂವಿ ಬಂತಲ್ಲ, ಆ ಸಮಯದಲ್ಲಿ ದುನಿಯಾ ವಿಜಯ್ ಸರ್ ಮತ್ತು ಅವರ ಹೆಂಡತಿ ಕೀರ್ತಿ ಅವರು ಕೂಡ ನಮ್ಮ ಮನೆಗೆ ಬಂದು 4 ದಿನ ಇದ್ದು ನಮ್ಮ ಹಾಡನ್ನ ಅವರು ಕುಣಿದು ಕೇಳಿ ಆ ಹಾಡನ್ನ ತೆಗೆದುಕೊಂಡು ಹೋಗಿ ಇಡೀ ಕರ್ನಾಟಕದಂತ ಪ್ರಚಾರ ಫೇಮಸ್ ಮಾಡಿದ್ರು. ಅವ್ರು ನಮ್ಮ ತಂಗಿ ಗಿರಿಜಾ ಮತ್ತೆ ಗೀತಾ ಹಾಡುವಂತ ಹಾಡೋದು. ಅದರ ನಮ್ಮ ಎಲ್ಲಾ ಸಿದ್ಧಿಯ ಒಂದು ಬಳಗ ಸೇರಿ ಮಾಡೋದು ತುಂಬಾ ಚೆನ್ನಾಗಿ ಹಾಡು ಕೂಡ ಬಂತು. ಈಗ ಮ್ಯಾರೇಜ್ ಎಲ್ಲ ಹೇಗೆ ಯಾವ ತರ? ಇಲ್ಲ, ಸಿದ್ಧಿ ಈಗ ಇರುವಂತ ಕುಟುಂಬಗಳಲ್ಲಿ ನಮ್ಮಲ್ಲಿ ಮ್ಯಾರೇಜ್ಗಳು ಅಂದ್ರೆ ಸಿದ್ಧಿ ಸುಮಾರು 50,000 ಇದಾವೆ, ಸುಮಾರು 25,000 ಕುಟುಂಬಗಳಿದಾವೆ. ನಮ್ಮ ಹಿಂದೂ ಸಿದ್ಧಿಗಳು ಹೇಳಿದ್ನಲ್ಲ, ಹಿಂದೂ ಸಿದ್ಧಿಗಳು ಸುಮಾರು 10,000 ರಿಂದ 15,000 ಕುಟುಂಬಗಳಿದಾವೆ, ಅದರಲ್ಲಿ ನಡೀತವೆ. ಈಗ ಸಾಧಾರಣ ಜನ ಪರಿಚಯ ಎಲ್ಲ ಗೊತ್ತಾಗಿದೆ. ಹೌದು. ಹಾಗೆ ಈಗ ಏನಾಗಿದೆ ಅಂದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಕೂಡ ಆಗ್ತಾ ಇದ್ದಾರೆ. ನಮ್ಮ ಹೆಣ್ಣು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ದಾಳೆ, ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಅವರನ್ನ ಅಲ್ಲೇ ಮದುವೆ ಆಗ್ತಾ ಇದ್ದಾರೆ. ಈ ಉದಾಹರಣೆ ಹೇಳಿದರೆ ನನ್ನ 2 ಜನ ತಂಗಿರು ಕೂಡ ಇಂಟರ್ಕಾಸ್ಟ್ ಮ್ಯಾರೇಜ್. ಅಂದ್ರೆ ನಿಮಗೆ ನಿಮ್ಮ ಕಾಸ್ಟ್ ಏನಂತಿದೆ? ನಾವು ಎಷ್ಟಿ ಹಿಂದುಳಿದ ಪರಿಶಿಷ್ಟ ಪಂಗಡ ಅಂತ ಇದೆ. ಅದೇ ಅಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಸಿದ್ಧಿ ಅಂತ ಬರ್ತದ? ಹೌದು, ಸಿದ್ಧಿ ಅಂತ ಬರುತ್ತೆ. ಓಕೆ ಓಕೆ, ಸರಿ, ಓಕೆ. ನಿಮ್ದೊಂದು ಮನೆ ಒಂದು ನೋಡಿ ಇಲ್ಲಿಗೆ ಮುಗಿಸ್ಬಿಡ. ಥ್ಯಾಂಕ್ ಯು. ನೋಡಿ, ಇದು ಮರದ್ದೇ ಅಲ್ಲ, ಈಗ ನೋಡಿ ಎಷ್ಟು 20-30 ವರ್ಷ ಅಂತ ಹೇಳಿದ್ರು. 30 ವರ್ಷಗಳಿಂದ ಹಾಗೆ ಇದೆ. ಏನಾದ್ರು ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ನೆನಪುಗಳು ಏನಾದ್ರು ಇದೆಯಾ? ಫೋಟೋಗಳಿದಾವಲ್ಲ, ಅವ್ರು ಬಂದಿರೋದು ಯಾವ್ದಾದ್ರು ಫೋಟೋಗಳಿದಾವ? ಇಲ್ಲಿ ನೋಡಿ, ಅಲ್ಲಿ ಕೆವಿ ಸುಬ್ಬಣ್ಣ ಅಂತಿದ್ದಾರೆ ಮೇಲ್ಗಡೆ ಮೇಲೆ, ಇಲ್ಲಿ ಈ ಕಡೆ ಕೆವಿ ಸುಬ್ಬಣ್ಣ ಅವರು ನೀನಾಸಂ ಸ್ಥಾಪಕರು, ಚಂದ್ರಕೇಶವ, ಇವರು ಕೆವಿ ಸುಬ್ಬಣ್ಣ ಅಂತ. ಕೆವಿ ಸುಬ್ಬಣ್ಣ ಇವರಲ್ಲ, ಇವರು ಗಿರಿಜಾ. ಗಿರಿಜಾ ಅವರು. ಇದು ನೋಡಿ ಸ್ನೇಹಿತರೆ, ಇದು ಹಾಡು ಹೇಳಿದ್ರಲ್ಲ ಸಲಕದಲ್ಲಿ ತಿಂಗಿ ಮನುಷ್ಯ ಮಿಷ್ಯ ಅಂತ ಹೇಳಿ, ಅವರು ಇಲ್ಲಿ ನೋಡಿದಾರೆ. ಇವರು ಮತ್ತೆ ಇವರಿಬ್ರ ಇಲ್ಲಿದ್ದಾರೆ ನೋಡಿ, ಅಕ್ಕ ತಂಗಿ ಇದಾರೆ ಇಲ್ಲಿ. ಮತ್ತೆ ಇವರು ಅವಾಗಿನ ಟೈಮ್ ಫೋಟೋ ಇಲ್ಲಿ ನೋಡಿ, ಅಕ್ಕ ತಂಗಿ ಇದಾರೆ. ಮತ್ತೆ ಬೇರೆ ಇವರು ದೇಶಪಾಂಡೆ ಅವರು MLA. ದೇಶಪಾಂಡೆ ಅವರು ಬಂದಿರೋದು. ಮತ್ತೆ ಇವ್ರು ಬಂದಿರೋದು ಇದೆಯಾ? ಅದೇ ಹೇಳಿದ್ನಲ್ಲ, ನಮ್ಮ ದುನಿಯಾ ವಿಜಯ್ ಅವರು. ಆಮೇಲೆ ಇದೆ, ಅದು ಮೊಬೈಲ್ ಇದೆ, ವಿಡಿಯೋ. ಇವರು ಯಾರು ಹೇಳ್ರಿ? ಚನ್ನಕೇಶವ ಮತ್ತೆ ಚನ್ನಕೇಶವ ಅವರು. ಚನ್ನಕೇಶವ ಅವರು. ಓಕೆ, ಎಲ್ಲ ಮೆಮೊರೀಸ್ ಎಲ್ಲ ಹಾಗೆ ಇದೆ. ಹೌದು ಹೌದು. ನೋಡಿ, ಇವರಿಗೆ ಸಿಕ್ಕಿರೋದೆಲ್ಲ ಪ್ರಶಸ್ತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಕರ್ನಾಟಕ ಸರ್ಕಾರದ್ದು ರಾಜ್ಯೋತ್ಸವ ಪ್ರಶಸ್ತಿ ಅವ್ರ ತಂದೆಗೆ ಸಿಕ್ಕಿರೋದು. ಮತ್ತೆ ಇಲ್ಲಿ ಹೆಸರು ನೋಡಿ, ಪರಶುರಾಮ ಸಿದ್ಧಿ ಅಂತ. ಇವರು ಪೂರ್ತಿ ಮಿಸ್ಸಸ್ ಬಂದಾಗ. ಇಲ್ಲೆಲ್ಲ ನೆನಪುಗಳು, ಇದನ್ನೆಲ್ಲ ಒಂದು ಫ್ರೇಮ್ ತರ ಮಾಡಿಸಿ ಇಟ್ಕೊಬಿಡಿ, ಯಾಕಂದ್ರೆ ಅದು ನೆನಪಿಗೆ ಒಳ್ಳೇದೇ ಇದೆ. ನೋಡಿಸ್ತಾ ಇದ್ದಾರೆ ಈಗಲೂ ಕೂಡ. ಇಲ್ಲಿ ಇದರಲ್ಲೂ ಕೂಡ ಅಟ್ಟ ಇದೆ ಹಿಂದಿನ ಕಾಲದಲ್ಲಿ. ಮತ್ತೆ ನೋಡಿ, ಇದು ಪ್ಯೂರ್ ಮರ ಅದ ನೋಡಿ ಈಗಲೂ ಕೂಡ. ಇದು ಯಾವ ಮರ? ಇದು ಗೊಜ್ಜಿಲ ಮರ ಅಂತ. ಅಕೇಶಿ ಅಲ್ಲ, ಅಕೇಶಿ ಅಲ್ಲ, ಗೊಜ್ಜಿಲ ಮರ ಅಂತ. ಅಂದ್ರೆ ಅದು ಯಾವ ಗಟ್ಟಿ ಜಾತಿ? ಗಟ್ಟಿ ಜಾತಿ ಇದೆ, ಅದು ತುಂಬಾ ದಿನ ಬಳಕೆ ಬರುವಂತ ಮರ. ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಸಾಧಾರಣ? ಆಯ್ತು, ಈಗ ಮನೆ ಕಡೆ 30 ವರ್ಷ ಆಯ್ತಂತ. 30 ವರ್ಷದಿಂದ ಹಂಗೆ ಇದೆ. ಅದಕ್ಕೆ ಏನಾದ್ರು ಪೇಂಟ್ ಗಿಂಟ್ ಏನಾದ್ರು ಮಾಡಿದಿರಾ? ಇಲ್ಲ ಇಲ್ಲ, ನ್ಯಾಚುರಲ್ ಪೇಂಟ್ ಅದಕ್ಕೆ. ವಾವ್, ನೋಡಿ ಸ್ನೇಹಿತರೆ, ಇದಕ್ಕೆ ಏನು ಪೇಂಟ್ ಇಲ್ದೇನೆ ಇಷ್ಟು ಗಟ್ಟಿ ಇದೆ ನೋಡಿ, ಲೆಕ್ಕ ಹಾಕಿ. ಆಗಿನ ಕಾಲದಿಂದ ಕೂಡ ಹಂಗೆ ಇದೆ, ಗಮನಿಸಬಹುದು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಧಾನ ಸಮಾರಂಭ, ಅದೇ ರೀತಿ ಕರ್ನಾಟಕ ಅಕಾಡೆಮಿ ಬೆಂಗಳೂರು ವಿಶ್ವವಿದ್ಯಾಲಯ. ಅಂದ್ರೆ ಕಲಾವಿದರಿಗೆ ಪ್ರಶಸ್ತಿ ಸಿಗುತ್ತೆ, ಆದರೆ ಅದೇ ಸಾಮಾಜಿಕವಾಗಿ ಎಲ್ಲ ಒಂದು ಡೆವಲಪ್ ಆಗೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನು ಮಾಡ್ತಾ ಇರೋದು. ಮತ್ತೆ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ನೇಹಿತರೆ ಇವ್ರ ಮನೆಯನ್ನು ಗಮನಿಸಬಹುದು. ನಾನು ಇವ್ರ ಡೀಟೇಲ್ಸ್ ಅನ್ನು ಹಾಕಿದ್ದೇನೆ. ಅವರು ಹೇಳಿದ್ರು ಅವರ ವೈಯಕ್ತಿಕ ಕಾರಣಕ್ಕಲ್ಲ, ಅದು ಅವರ ಅವರೊಂದು ವರ್ಕ್ಶಾಪ್ ಏನ್ ಮಾಡ್ತಾರಲ್ಲ, ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ. ಮೇಲೆ ಹೋಗ್ಬೋದಾ? ಬನ್ನಿ ಮೇಲೆ ಹೋಗೋಣ. ಈಗಿದೆಲ್ಲ ಏನೆಲ್ಲ ಎಲ್ಲೂ ಸಿಗುದಿಲ್ಲ. ಇದು ನೋಡಿ, ಇದು ನಿಮ್ಗೆ ಮೇಲೆ ಗಮನಿಸಿದಾಗ ಮೆಟಲ್ ಅಂತ ಅನಿಸ್ಬೋದು ನೀವು. ಇದು ಮೆಟಲ್ ಅಲ್ಲ, ಮರ ಇದ್ದು ಆಯ್ತಾ ನೋಡಿ. ಇದು ಮೇಲ್ಚಾವಣಿ.
ಪ್ಯೂರ್ ಇದು ಮಣ್ಣು ನೋಡಿ. ಮಣ್ಣು ಇದೆಲ್ಲ ಬೇಸಿಗೆಗಾಲದಲ್ಲಿ ಫುಲ್ ಕೋಲ್ಡ್ ಇರುತ್ತಲ್ಲ. ಕೋಲ್ಡ್ ಆಗಿರುತ್ತೆ. ಇದು ಮೇಲಿನ ಮೇಲ್ಛಾವಣಿ. ಮಳೆಗಾಲದಲ್ಲಿ ಅಂತ ಸೋರ್ತದ? ಇಲ್ಲ ಇಲ್ಲ, ಹಂಚಿದೆಯಲ್ಲ, ಹಂಚಿದೆಯಲ್ಲ. ಇದು ಇದು ಈ ಕಡೆ ಆ ಕಡೆ ಒಂದು ರೂಮ್ ಇದೆ, ನಮ್ಮ ಮನೆಯ ಎಲ್ಲ ಸಾಮಗ್ರಿಗಳನ್ನ ಇಡುವಂತದ್ದು. ಓಕೆ. ಸದ್ಯಕ್ಕೆ ಎಲ್ಲ ಕತ್ಲೆ ಇದೆ ಸ್ನೇಹಿತರೆ. ಇಲ್ಲಿ ಹೋಗ್ತಿರಲಿಲ್ಲ ಹೀಗೆ? ಇಲ್ಲ ಇಲ್ಲ, ಈಗ ವಾಪಸ್ಸೇ ಹೋಗುದು. ಕರೆಂಟ್ ಇದೆಲ್ಲ ಹೇಗೆ? ಕರೆಂಟ್ ಸಮಸ್ಯೆ ಇದೆಯಾ? ಕರೆಂಟ್ ಇಲ್ಲ, ಸಮಸ್ಯೆ ಇಲ್ಲ ನಮಗೆ. ಮಳೆಗಾಲದಲ್ಲೆಲ್ಲ ಮಳೆಗಾಲದಲ್ಲಿ ಸಮಸ್ಯೆ ಇರುತ್ತೆ, ಯಾಕಂದ್ರೆ ಮಳೆ ಗಾಳಿ ಆದಾಗ ಹೋಗುತ್ತೆ. ಆದ್ರೆ ಪರವಾಗಿಲ್ಲ, ಸದ್ಯಕ್ಕೆ ಪರವಾಗಿಲ್ಲ. ಓಕೆ ಓಕೆ. ನೀರಿನ ಸಮಸ್ಯೆ ಇಲ್ಲ, ಕರೆಂಟ್ ಇದ್ದು ಪರವಾಗಿಲ್ಲ. ಸರಿ ನೋಡಿ, ಇಲ್ಲಿ ಹೂ ತೋಟ ಇದೆ. ಹೋಗೋಲ್ಲ? ಈ ಕಡೆ ಅಡುಗೆ ಮನೆ. ಅಡುಗೆ ಮನೆ. ಇಲ್ಲಿ ಇವ್ರು ಬಂದು ಇಲ್ಲ ಕೂತಿದ್ದಲ್ಲ? ಯಾರು? ನಮ್ಮ ದುನಿಯಾಜಿ ಅವ್ರು. ಮತ್ತೆ ಇವ್ರು ನಮ್ಮ ಕಲಾ ಮಾಧ್ಯಮದ್ದು ಇಲ್ಲಿ ಕೂತಿದ್. ನಂಗೆ ಅದು ನೋಡಿದ, ವಿಡಿಯೋ ನೋಡಿದ್ದೆ ನಾನು, ಊಟ ಮಾಡಿದ್ದೆಲ್ಲ. ಸರಿ, ಇದು ಡೈನಿಂಗ್ ಟೇಬಲ್, ಊಟ ಮಾಡೋದು. ಹಾಯ್, ಬನ್ನಿ. ಹಿಂದ್ಗಡೆ ಹೋಗ್ಬೋದಾ? ಹಿಂದ್ಗಡೆ ಹೋಗ್ಬೋದು, ತೊಂದ್ರೆ ಎಲ್ಲ. ಹಿಂದ್ಗಡೆ ಹೋದಾಗ ಇಲ್ಲಿ ಹತ್ರದಲ್ಲಿ ಯಾವ್ದು ಮನೆ ಇಲ್ವಾ? ಇಲ್ಲ ಇಲ್ಲ, ಹತ್ರದಲ್ಲಿ ಇಲ್ಲಿ. ಮತ್ತೆ ಇದು ಎಲ್ಲ ಹೇಗೆ ಅಂದ್ರೆ ಹತ್ತಿರದಲ್ಲಿ ಹಾಸ್ಪಿಟಲ್ ಎಲ್ಲ ಎಲ್ಲಿದೆ? ಹಾಸ್ಪಿಟಲ್ ಮಂಚಿಕೆರೆ. ಸಾಧಾರಣ ಮಟ್ಟಿಗೆ ಇದೆ? ಇಲ್ಲ, ಸಾಧಾರಣ ಮಟ್ಟಿಗೆ ಅಡ್ಡಿಲ್ಲ. ನಮ್ಮ ತಾಲೂಕು ಆಸ್ಪತ್ರೆ ಮೇನು. ಇಲ್ಲಿ ಏನೋ ಎಮರ್ಜೆನ್ಸಿಗೆ ಮಂಚಿಕೆರೆ. ಇಲ್ಲಿನ 3.5 ಕಿಲೋಮೀಟರ್ ಆಗುತ್ತೆ. ಗಮನಿಸ್ತಾ ಇದು ಫುಲ್ ಕಂಪ್ಲೀಟ್ ಮಣ್ಣಿನ ಮನೆ. ಸೊ ಸರಿ, ಬನ್ನಿ ಹೋಗುವ.